ಅಣ್ಣ ಯಾಕೋ ಹಿಂಗ್ನಾಗ್ತಾ ಇದ್ಯಾ? ಒಂದು ಕೇಳಬೇಕು, ಯಾವ ಸ್ಕೂಲ್ ಓದಿದ್ ನೀನು? ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲು. ಯಾಕೋ ಹಿಂಗ್ನಾಗ್ತಾ ಇದ್ಯಾ? ನಾನು ಓದಿದ್ದು ಪ್ರೈವೇಟ್ ಸ್ಕೂಲು. ಪ್ರೈವೇಟ್ ಸ್ಕೂಲ್ ಓದಾ? ಅಲ್ಲಿ ಬಿಡ. ಒಂದು ಹೇಳ್ತೀನಿ, ಹೇಳು. ನಗು ಬರುತ್ತಪ್ಪ ನಿಮ್ಮ ಗೌರ್ಮೆಂಟ್ ಸ್ಕೂಲ್ ಎಣಿಸ್ಕೊಂಡ್ರೆ. ಯಾಕೆ? ಏನೋ ನಮ್ಮನ್ನ ಕರ್ಕೊಂಡೋಗಕ್ಕೆ ವ್ಯಾನ್ಗಳು ಬರ್ತಿತ್ತು ಮನೆಗೆ. ಕೇಳಿಸ್ಕೊ, ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ನಮ್ಮ ಟೀಚರ್ಗಳೇ ಬರ್ತಾ ಇದ್ರು ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕೆ. ಒಂದು ಹೇಳ್ತೀನಿ ಕೇಳು, ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲ್ ಅಂತ ಹೇಳ್ದಲ್ಲ, ನೀವು ಫೀಸ್ ಕಟ್ಟಿಲ್ಲ ಅಂತಂದರೆ ನಿಮ್ಮನ್ನು ಮನೆ ಕಳಿಸ್ತಾರೆ. ಹೌದು. ನಾವುಗಳು ಸ್ಕೂಲ್ಗೆ ಹೋಗಿಲ್ಲ ಅಂತಂದರೆ ನಮ್ಮ ಟೀಚರ್ಗಳು ಮಕ್ಕಳನ್ನ ಕಳಿಸ್ತಾರೆ, ಸ್ಟೂಡೆಂಟ್ಸ್ನ ಕಳಿಸ್ತಾರೆ. ಹೋಗಿ ಅವನ ಸ್ಕೂಲಿಗೆ ಕರ್ಕೊಬ, ಯಾಕೆ ಬಂದಿಲ್ಲ ಕೇಳು ಅಂತ. ಆಯಿತಾ? ಇವತ್ತಿನ ದಿನ ದೊಡ್ಡ ದೊಡ್ಡ ವಿಜ್ಞಾನಿಗಳು, ಡಾಕ್ಟ್ರುಗಳು, ದೊಡ್ಡ ದೊಡ್ಡ ಇಂಜಿನಿಯರ್ಗಳೆಲ್ಲ ಆಗಿರೋದು ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರೆ. ಅದು ಏನು ಮಾಡೋದು, ಇವತ್ತಿನ ದಿನದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಬರ್ತಾ ಬರ್ತಾ ಸ್ಟೂಡೆಂಟ್ಸ್ಗಳು ಕಮ್ಮಿ ಆಗ್ತಾ ಇದ್ದಾರೆ. ಯಾಕಂತಂದರೆ ಎಲ್ರಿಗೂ ಸ್ಟೇಟಸ್ ಮುಖ್ಯ ಆಗ್ಬಿಡೈತಲ್ಲ. ಸ್ಟೇಟಸ್ಸು, ನನ್ನ ಮಗ ಗೌರ್ಮೆಂಟ್ ಸ್ಕೂಲ್ ಓದ್ತಾನೆ ಅಂತಾನೆ ನೋಡೋರೇನೋ ತಪ್ಪು ತಿಳ್ಕೊತಾರೆ, ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾನೆ ಅಂತಂದರೆ ಏನೋ ಗ್ರೇಡ್ ಬಂದ್ಬಿಡುತ್ತೆ ಅಂತ. ನಮ್ಮ ಸರ್ಕಾರ ಗೌರ್ಮೆಂಟ್ ಸ್ಕೂಲ್ ಓದೋರಿಗೆ ಮಾತ್ರ ಗೌರ್ಮೆಂಟ್ ಕೆಲಸ ಕೊಡೋದು ಅನ್ನೋ ಒಂದು ರೂಲ್ಸ್ ತಂದುಬಿಟ್ರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳು ಈ ಥರ ಆಗಲ್ಲ ಕಣ. ನಮ್ಮ ಸರ್ಕಾರ ಕೇಳೋದು ಇಷ್ಟ. ಇದರಿಂದ ನಾನು ತುಂಬ ತಿಳ್ಕೊಂಡೆ. ನಿಜ, ನನಗೂ ನನ್ನ ಮಗ ಅಂತ ಹುಟ್ಟಿದ್ರೆ ಅವನು ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತೀನಿ ನೋಡಿ. ಇದು ಚೇಂಜಸ್ ಅಂದರೆ ತುಂಬ ಖುಷಿ ಆಯ್ತು ನನಗೆ ಮಾತು ಕೇಳಿ. ಸರ್ಕಾರಕ್ಕೆ ನಾವು ಕೇಳೋದು ಇಷ್ಟನೇ, ಗೌರ್ಮೆಂಟ್ ಸ್ಕೂಲ್ ಓದೋಂಗೆ ಮಾತ್ರ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅನ್ನೋ ಒಂದು ರೂಲ್ಸ್ ತನ್ನಿ. ಪ್ರತಿಯೊಬ್ಬರು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ ಅಷ್ಟೇ. ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಅನಿಸಿಕೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.